ಮೇ 9ನೇ ತಾರೀಕು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಮುಖಂಡರು, ಒಟ್ಟಾರೆ ರಾಜ್ಯಾದ್ಯಂತ ಇರುವಂತಹ ಅವರ ಅಭಿಮಾನಿಗಳ ಬಳಿಕ ಅಭಿಮಾನೋತ್ಸವ ಅನ್ನುವಂಥ ಒಂದು ಹೆಸರಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇದು ಒಂದು ಕಡೆ ಯಡಿಯೂರಪ್ಪ ಅವರು ಬಿಜೆಪಿಯ ಧ್ವಜ ಹಿಡಿದು RSS ಧ್ವಜ ಹಿಡಿದು ಬಿಜೆಪಿಯನ್ನು ಕಟ್ಟಿ ರಾಜ್ಯದಲ್ಲಿ ಎರಡೆರಡು ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರೋದರಲ್ಲಿ ಕಾರಣಕರ್ತರು ಯಡಿಯೂರಪ್ಪ ಅವರು. ಇದನ್ನು ಎಲ್ಲರೂ ಕೂಡ ಒಪ್ತಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ರಾಜಕೀಯ ಜೀವನ 50 ವರ್ಷಗಳು ಕಂಪ್ಲೀಟ್ ಆಗಿದೆ. ಹೀಗಾಗಿ ಅವ್ರಿಗೆ ಅಭಿಮಾನವನ್ನು ಕೊಡಬೇಕು, ಅಭಿಮಾನೋತ್ಸವ ಒಂದು ಹೆಸರಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿ ಇಡೀ ರಾಜ್ಯದ ಮುಖಂಡರುಗಳು, ಕಾರ್ಯಕರ್ತರು ಸೇರಿ ಈ ಸಮಾವೇಶವನ್ನು ಮಾಡ್ತಾಯಿದ್ದಾರೆ. ಹಾಗಾದರೆ ಈ ಸಮಾವೇಶದ ಬಗ್ಗೆ ಮುಖಂಡರುಗಳು ಏನು ಹೇಳ್ತಾರೆ, ಜೊತೆಗೆ ಅವರನ್ನು ಹತ್ತಿರದಿಂದ ನೋಡಿದಂಥವ್ರು ಏನು ಹೇಳ್ತಾರೆ, ಈಗ ಸ್ವತಃ ನನಗೂ ಕೂಡ ತೀರಾ ಆತ್ಮೀಯರು, ಜೊತೆಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಾಗಿರ್ಬೋದು, ಅವರ ಕುಟುಂಬದ ಜೊತೆ ಭಾಳಷ್ಟು ದಿನಗಳಿಂದ ಇರುವಂಥವ್ರು, ಭಾಳಷ್ಟು ವರ್ಷಗಳಿಂದ ನೇರವಾಗಿರುವಂಥವ್ರು, ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂತಹ ಸಂದೀಪ್ ಪಾಟೀಲ್ ಅವರಿದ್ದಾರೆ. ಅವ್ರ ಜೊತೆನೇ ಮಾತನಾಡ್ತೀನಿ. ಅವ್ರು ಕಂಡಂತೆ ಯಡಿಯೂರಪ್ಪ ಅವರು ಹೇಗೆ ಅಂತ. ಸರ್, ಮಾಸ್ ಲೀಡರ್, ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಯಡಿಯೂರಪ್ಪ ಅವರ ನೇರ ಕಾರಣ. ತಾವು ಕಂಡಂತೆ ಯಡಿಯೂರಪ್ಪ ಅವ್ರ ಬಗ್ಗೆ ಹೇಳೋದಾದರೆ ಸರ್. ಒಬ್ಬ ರಾಜಕೀಯ ನಾಯಕ ಮಾಸ್ ಲೀಡರ್ ಆಗೋದಕ್ಕೆ ಬಹಳಷ್ಟು ಪರಿಶ್ರಮ ಇದೆ. ಯಾವುದೋ ಒಂದು ಜಾತಿಗೆ, ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಆದರೆ ಮಾತ್ರ ಬರ್ತೀವಿ ಅನ್ನೋದು ಸುಳ್ಳು. ಮಾಸ್ ಲೀಡರ್ಶಿಪ್ ಯಾವಾಗ ಬರುತ್ತೆ ಒಬ್ಬ ಮನುಷ್ಯನಲ್ಲಿ ಅಂದರೆ, ಸಮಾಜದಲ್ಲಿರುವಂಥ ಹಲವಾರು ಸ್ತರಗಳಲ್ಲಿರುವಂಥ ಎಲ್ಲ ವ್ಯಕ್ತಿಗಳ ಜೊತೆಗೆ ಅವರ ನಂಬಿಕೆಯನ್ನು ಗಳಿಸಿದಾಗ, ಅವರ ಪರವಾಗಿ ನಿಂತಾಗ, ಅವರ ಪರವಾಗಿ ಹೋರಾಟ ಮಾಡಿದಾಗ ಆ ಮಾಸ್ ಲೀಡರ್ಶಿಪ್ ಅನ್ನೋದು ಒಬ್ಬ ಮನುಷ್ಯನಲ್ಲಿ ಉತ್ಪತ್ತಿಯಾಗುತ್ತೆ. ಅದಕ್ಕೆ ಮುಖ್ಯಮಂತ್ರಿನೇ ಆಗಬೇಕು ಅಂತೇನಿಲ್ಲ. ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಅವರು ಮುಖ್ಯಮಂತ್ರಿ ಇಲ್ಲ ಅಂದರೂ ಕೂಡ ಜನರ ಮನಸ್ಸಿನಲ್ಲಿ ಅವರೊಬ್ಬ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಎರಡನೇದು, ನನ್ನ ಒಡನಾಟ ಅವ್ರ ಜೊತೆಗೆ 2010ರಿಂದ ಅಂತ ಅನ್ಕೋಬೋದು. 2010 ಡಿಸೆಂಬರಿಂದ ಅಂತಲೇ ಅನ್ಕೋಬೋದು. ಅವ್ರ ಮೇಲೆ ಪ್ರಪ್ರಥಮ ಬಾರಿಗೆ ಅವರು CM ಇದ್ದಾಗ ಒಂದು ರೀತಿಯಲ್ಲಿ ಹಲವಾರು ಕಂಪ್ಲೇಂಟ್ಗಳನ್ನು ಫೈಲ್ ಆಗಿ ಶುರು ಆದವು. ಆ ಸಂದರ್ಭದಲ್ಲಿ ನನ್ನ ಹಿರಿಯರು, ವೃತ್ತಿಯಲ್ಲಿ ಹಿರಿಯರಾದ ಅಶೋಕ್ ಹಾರ್ನಳ್ಳಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ನಾನು ಆ ಕೇಸ್ಗಳನ್ನು ಸಮೀಪದಲ್ಲಿ ನೋಡ್ಕೊತಾ ಇದ್ದಂಥವನು. ಈ ವಿಚಾರ ಯಾಕೆ ನಾನು ಹಂಚ್ಕೊತಾ ಇದ್ದೀನಿ ಅಂದರೆ, ನಾನು ನೋಡ್ದಂಗೆ ಆ ಕೇಸನ್ನು ಹಾಕ್ಸೋದಕ್ಕೆ ಇನ್ನೊಬ್ಬ ರಾಜಕೀಯ ಮುಖಂಡರು ಭಾಳ ಅದರ ಹಿಂದಿದ್ದರು ಅನ್ನೋದು ನಾವು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆದರೆ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವರು ಯಾರು ಕೇಸ್ ಹಾಕಿದ್ರಲ್ಲ ಮುಖಂಡರು, ಅವರದ್ದು ಯಾವುದೇ ಕೆಲಸಗಳು ಮುಖ್ಯಮಂತ್ರಿ ಇದಕ್ಕೆ ಬಂದಾಗ ನಾವು ಯಾರು ಅದು ಹೆಂಗೆ ಮಾಡೋಕ್ಕೆ ಸಾಧ್ಯ, ಅವರೇ ನಮ್ಮ ಮೇಲೆ ಕೇಸ್ ಹಾಕಿದವರು ಅಂದರೂ ಕೂಡ ಒಬ್ಬ ಮನುಷ್ಯನಲ್ಲಿ ಮ್ಯಾಗ್ನಾನಿಮಿಟಿ ಎಷ್ಟಿರುತ್ತೆ ಅಂದರೆ ಅದೇ ಬೇರೆ. ಅವ್ರು ಎಷ್ಟೇ ಕೇಸ್ ಹಾಕಿದ್ರು ಕೂಡ ಇವತ್ತು ನನ್ನ ಸಹಾಯ ಬಯಸಿ ಬಂದಿರೋದ್ರಿಂದ ನಾವು ಅವ್ರ ಪರವಾಗಿ ಈ ಕೆಲಸ ಮಾಡಿಕೊಡ್ಬೇಕು ಅನ್ನುವಂಥ ಚಿಂತನೆ ಒಬ್ಬ ಮನುಷ್ಯನಲ್ಲಿ ಇದ್ದಿದ್ದಕ್ಕೆ ಅವರು ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದ್ರು ಅಂತ ನನ್ನ ಅಭಿಪ್ರಾಯ. ಮತ್ತು ತಾವು 2010ರಲ್ಲಿ ಅವರ ಸಂಪರ್ಕಕ್ಕೆ ಬಂದರು. ಯಡಿಯೂರಪ್ಪ ಅವರನ್ನು ಅದಾದ ಬಳಿಕ ಭಾಳಷ್ಟು ಹತ್ತಿರದಿಂದ ನೋಡಿದ್ರಿ. ಅವರ ದಿನಚರಿನೂ ಕೂಡ ನಿಮಗೆ ಗೊತ್ತು. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಯಡಿಯೂರಪ್ಪನವರು ಇವತ್ತು 83-84 ವಯಸ್ಸಿರ್ಬೋದು. ಆದರೆ ಅವರಲ್ಲಿ ನಾನು 15-16 ವರ್ಷದ ಹಿಂದಿಂದ ನೋಡ್ಕೊಂಬಂದಂಗೆ ಅವತ್ತು ಅವರಲ್ಲಿ ಎಷ್ಟು ಸ್ಪಿರಿಟ್ ಇತ್ತು ಅಷ್ಟೇ ಸ್ಪಿರಿಟ್ಟು ಇವತ್ತು ಇದೆ ಅಂತ ನನ್ನ ಅಭಿಪ್ರಾಯ. ಬಾಡಿಗೆ ವಯಸ್ಸಾಗಿರ್ಬೋದು, ಅವರ ಮನಸ್ಸಿಗೆ ಅಥವಾ ಅವರ ಒಳಗಿರುವಂಥ ಆ ಎನರ್ಜಿಗೆ ವಯಸ್ಸಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಆದ ಕಾರಣದಿಂದನೇ ಇಡೀ ಕರ್ನಾಟಕದಲ್ಲಿ ಇವತ್ತು ಕೂಡ ಎಲ್ಲೇ ಅವ್ರು ಹೋದ್ರೂ ಜನರು ಸೇರ್ಕೋಬೇಕು, ನಾವು ಜನರನ್ನು ಏರ್ಪಾಟ್ ಮಾಡಬೇಕು ಅನ್ನುವಂಥ ಅನಿವಾರ್ಯತೆ ಇಲ್ಲೇ ಇಲ್ಲ. ಯಡಿಯೂರಪ್ಪನವ್ರು ಎಲ್ಲಿ ಹೋಗ್ತಾರೆ ಜನ ಆಟೋಮೆಟಿಕ್ಕಾಗಿ ಸೆಳೆತಕ್ಕೆ ಒಳಗಾಗಿ ಅಲ್ಲಿ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಸರ್, ಯಡಿಯೂರಪ್ಪ ಅವರು ನೀವು 2010ರಲ್ಲಿ ಅವರ ಸಂಪರ್ಕಕ್ಕೆ ಬಂದ ಮೇಲೆ ಸರ್, ಯಡಿಯೂರಪ್ಪ ಅವ್ರಿಗೆ ಬಹುತೇಕ ಒಂದು 70 ವರ್ಷ ದಾಟಿತ್ತು, 70-75 ವರ್ಷ ಆ ರೀತಿಯಲ್ಲಿತ್ತು. ತಮಗೂ ಭಾಳ ಮಧ್ಯ ವಯಸ್ಸು. ಕೆಲವ್ರಿಗೆ ಏನಂತ ಹೇಳಿದ್ರೆ ನಮಗೆ ಎಲ್ಲವೂ ಗೊತ್ತಿದೆ ಅನ್ನೋ ಥರ ಆ್ಯಟಿಟ್ಯೂಡ್ ಇರುತ್ತೆ. ಸಹಜವಾಗಿ ವಯಸ್ಸಿನ ಮೇಲೆ ಅವ್ರಿಗೆ ಒಂದು ಎಕ್ಸ್ಪೀರಿಯೆನ್ಸು ಕೂಡ ಆಗಿರುತ್ತೆ. ತಾವೊಬ್ಬ ವಕೀಲರಾಗಿ ಅವ್ರಿಗೆ ಕೊಡ್ತಿದ್ದಂತಹ ಸಲಹೆಗಳ ಸಂದರ್ಭದಲ್ಲಿ ಅವರು ನಿಮ್ಮ ಜೊತೆ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು ಅಂತ?
ಈ ವಿಚಾರದಲ್ಲಿ ನಾನು ಇಬ್ಬರನ್ನ ನಾನು ಭಾಳ ಹತ್ತಿರದಿಂದ ನೋಡಿದವನು. ಒಬ್ಬರು ಯಡಿಯೂರಪ್ಪನವರು ಅಫ್ಕೋರ್ಸ್, ಇನ್ನೊಬ್ಬರು ಎಸ್ ಎಂ ಕೃಷ್ಣವರು. ಅವ್ರದ್ದು ಹಲವಾರು ವ್ಯಾಜ್ಯಗಳಲ್ಲಿ ನಾನು ಪಾಲ್ಗೊಂಡಿದ್ದೆ. ಇವರಿಬ್ಬರಲ್ಲಿ ಮಾತ್ರ ನಾನು ವಿಶೇಷತೆ ಏನು ಕಂಡೆ ಅಂದರೆ, ನಾವು ಸಮಾಜದಲ್ಲಿ ಎಷ್ಟೇ ಅತ್ಯಂತ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ಪ್ರೊಫೆಷ್ನಲಿ ಆಗಿ ಒಬ್ಬ ವ್ಯಕ್ತಿ ನಮ್ಮ ಪರವಾಗಿ ಬಂದಿದ್ದಾನೆ ಅಂದರೆ ಆ ಫೀಲ್ಡಲ್ಲಿ ಅವನಿಗಿರುವ ಜ್ಞಾನವನ್ನು ಅವ್ರು ಅರ್ಥ ಮಾಡಿಕೊಂಡು ಯಾವ ಕಾರಣಕ್ಕೂ ನನಗೆ ಒಂದೇ ಒಂದು ದಿವಸ ಕೂಡ ನಾನು ಸಣ್ಣವನು, ಅವರು ದೊಡ್ಡವರು ಅನ್ನುವಂಥ ಅಭಿಪ್ರಾಯ ನನ್ನಲ್ಲಿ ಬರದೇ ನೋಡ್ಕೊಂಡಿರುವಂಥ ಇಬ್ಬರು ನಾಯಕರು ಯಾರು ಅಂದರೆ, ಒಬ್ಬರು ಎಸ್ ಎಂ ಕೃಷ್ಣ ಅವರು ಹಾಗೂ ಯಡಿಯೂರಪ್ಪನವರು. ನಾವು ಹೇಳೋದು ಎಲ್ಲ ಸಲಹೆಗಳನ್ನು ಅಷ್ಟೇ ಕೂಲಂಕುಷವಾಗಿ ಯೋಚನೆ ಮಾಡಿ ಅದನ್ನು ಸ್ವೀಕರಿಸಿ, ನೀವು ಯಾವ ದಾರಿ ಸರಿ ಅಂತೀರೋ ಆ ದಾರಿಲಿ ಹೋಗೋಣ ಅಂತ ಅನ್ನುವಂಥ ಅಭಿಪ್ರಾಯ ಕೊಡ್ತಾಯಿದ್ರು ಹೊರತು, ನಾನೇನು ಹೇಳ್ತೀನಿ ಆ ಥರ ನೀವು ಮಾಡಿ ಅಂತ ಎಂದೂ ಅವರು ಆ ಥರ ನಡ್ಕೊಂಡಿಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಮತ್ತು ಯಡಿಯೂರಪ್ಪ ಅವರು ಹೋದಾಗ ಎಲ್ಲೇ ಹೋಗಲಿ, ರಾಜ್ಯದ 224 ಕ್ಷೇತ್ರಗಳಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋದಾಗಲೂ ಕೂಡ ಜನ ಸೇರ್ತಾರೆ. ಅದು ಜನ ಸೇರೋದಷ್ಟೇ ಅಲ್ಲ, ಅದು ಬರುವಂತಹ ಚುನಾವಣೆಗಳಲ್ಲಿ ಓಟಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು 2008ರ ವಿಧಾನಸಭಾ ಚುನಾವಣೆಯಲ್ಲೂ ನೋಡಿದ್ವಿ. ಅದಾದ ಬಳಿಕ ಬಂದಂತಹ ಯಡಿಯೂರಪ್ಪ ಅವರು ಇಲ್ಲದೇ ಇದ್ದಾಗ BJP ಯಾವ ಮಟ್ಟಕ್ಕೆ ಬಂದಂತ ನೋಡಿದ್ವಿ. ಯಡಿಯೂರಪ್ಪ ಅವರು ಮತ್ತೆ BJPಗೆ ಬಂದ ಮೇಲೆ 2019ರಲ್ಲಿ ಅವರ ನೇತೃತ್ವದಲ್ಲಿ 2018ರಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನು ಕಟ್ಟಿ ಇಡೀ ರಾಜ್ಯಾದ್ಯಂತ ಸುತ್ತಾಟ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರೋದರಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಭಾಳಷ್ಟು ದೊಡ್ಡ ಮಟ್ಟದಲ್ಲಿತ್ತು. ಬಹಳಷ್ಟು ಜನ ನಾಯಕರುಗಳಿದ್ದಾರೆ, ಬಹಳಷ್ಟು ಜನ ಮುಖಂಡರುಗಳು ಕೂಡ ಇದ್ದಾರೆ. ಆದರೆ ಯಡಿಯೂರಪ್ಪ ಅವ್ರಿಗಿದ್ದಷ್ಟು ಶಕ್ತಿ BJPಯಲ್ಲಿ ಬೇರೊಬ್ಬರಿಗೆ ಯಾರಿಗೂ ಕೂಡ ಇರಲಿಲ್ಲ. ಈ ಬಗ್ಗೆ ಹೇಳೋದಾದರೆ, ನಾನು ಆಗಲೇ ಹೇಳ್ದಂಗೆ ಮಾಸ್ ಲೀಡರ್ಶಿಪ್ ಅನ್ನೋದು ಅವರ ನಡವಳಿಕೆ, ಅವರ ಹೋರಾಟ ಹಾಗೂ ಜನರ ಮನಸ್ಸನ್ನು ಗೆಲ್ತ್ಕೊಡುವಂಥ ಆ ಶಕ್ತಿ ಕೆಲವು ಜನಕ್ಕಿರುತ್ತೆ. ನಾನು ಒಬ್ಬ ವಕೀಲನಾಗಿ, ಪ್ರಜ್ಞಾವಂತ ಮತದಾರನಾಗಿ ನೋಡಿದ್ರೆ, ಎಲೆಕ್ಷನ್ಸ್ ಆರ್ ಆಲ್ವೇಸ್ ಒನ್ ಆನ್ ಎಮೋಷನ್ಸ್. ಯಾರು ಎಮೋಷ್ನಲಿ ಕನೆಕ್ಟ್ ಆಗ್ತಾರೋ ಜನರ ಜೊತೆಗೆ, ಜನ ಅವ್ರ ಜೊತೆಗೆ ಹೋಗುವಂಥದ್ದು ಸಾಮಾನ್ಯ. ಯಾಕೆಂದರೆ ಒಬ್ಬ ಮನುಷ್ಯನಲ್ಲಿ ಭಾವನೆಗಳಿದ್ದಾಗ ಅವನ ಸ್ಪಂದನೆ ಜನಕ್ಕೆ ಜಾಸ್ತಿ ಇರುತ್ತೆ ಅನ್ನೋದು ಅದು ಆಟೋಮೆಟಿಕ್. ಅದು ಭಾವನೆ ಇದ್ದಾಗ ಕನೆಕ್ಷನ್ ಬರುತ್ತೆ. ಆ ವಿಚಾರದಲ್ಲಿ ಯಡಿಯೂರಪ್ಪನವರು ಪಕ್ಷಾತೀತವಾಗಿ, ಒಂದೇ ಪಕ್ಷಕ್ಕೆ ಅಂತಲ್ಲ, ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಯಾರೇ ಕಾರ್ಯಕರ್ತರಿರಲಿ, ಮುಖಂಡರಿರಲಿ ಅಥವಾ ಮತದಾರರಿರಲಿ, ಎಲ್ಲರನ್ನೂ ಗೆದ್ದುಕೊಂಡಂಥ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಅಂತಂದರೆ ಅದು ಯಡಿಯೂರಪ್ಪನವರು ಅಂತ ನಿಖರವಾಗಿ ಸ್ಪಷ್ಟವಾಗಿ ಹೇಳ್ಬೋದು. ಲಿಂಗಾಯತರು ಎಲ್ಲ ಸೇರಿ ಯಡಿಯೂರಪ್ಪನವ್ರ ಪರವಾಗಿ ಎಲ್ಲ ಲಿಂಗಾಯತರು ಇದ್ದಾರೆ, ಅವರು ಲಿಂಗಾಯತ ಲೀಡರ್ ಅಂತ ಅಂದರೆ ಅದು ಎಷ್ಟು ನಿಜನೋ, ಆದರೆ ಅವರು ಲಿಂಗಾಯತ ಲೀಡರ್ ಅಷ್ಟೇ ಅಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ನನ್ನ ದೃಷ್ಟಿಯಲ್ಲಿ ಅವರ ಎಲ್ಲ ಸಮಾಜದವ್ರಿಗೂ, ಮುಸ್ಲಿಂ ಬಾಂಧವರಿಗೂ ಕೂಡ, ಈಗ ಸಹಜವಾಗಿ ಅವರು BJPಲಿರೋದ್ರಿಂದ ಒಂದು ಗುಮಾನಿ, BJP ಅವರು ಹಿಂದುತ್ವ ಪಾರ್ಟಿ, ಅವರು ಮುಸ್ಲಿಂ ವಿರೋಧಿಗಳು ಅನ್ನೋದು ಯಾವುದೇ ಹಣೆಪಟ್ಟಿ ಯಡಿಯೂರಪ್ಪನವ್ರಿಗೆ ಎಂದೂ ತಗಲಿಲ್ಲ. ಸರ್, ಹಾಗಾದರೆ ನಿಮ್ಮ ಪ್ರಕಾರ ಸರ್, ಅವ್ರಿಗೆ ಸರಿಸಮಾನವಾಗಿ ಯಾರು ಬರಬೇಕು, ಅಷ್ಟೇ ಎಮೋಷ್ನಲ್ ಆಗಿ ಯಾರು ಕನೆಕ್ಟ್ ಆಗ್ತಾರೆ ಅಂತ ನೀವು ಕಂಡಂತೆ, ನೀವು ನೋಡಿದಂತೆ ಭಾಳಷ್ಟು ಬೇರೆ ಬೇರೆ ಪಕ್ಷಗಳಲ್ಲೂ ಕೂಡ ನೋಡಿದ್ದಾರೆ. ಈಗ BJPಯಲ್ಲೂ ಕೂಡ ನೀವು ಹತ್ತಿರದಿಂದ ನೋಡ್ತಾ ಇದ್ದೀರಾ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವ್ರಿಗೆ ಆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆಯಾ ಅಂತ? ಯಡಿಯೂರಪ್ಪನವ್ರಿಗೆ ಸಹಜವಾಗಿ, ಯಡಿಯೂರಪ್ಪನವ್ರಿಗೆ ಹಾಗೂ ಅವ್ರ ಮಗನಾದ ವಿಜೇಂದ್ರ ಅವರಿಗೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಯಡಿಯೂರಪ್ಪನವರಿಂದ ದೀರ್ಘಕಾಲದ ಒಂದು ಅನುಭವ ಇದೆ. ವಿಜೇಂದ್ರ ಅವರು ಫಸ್ಟ್ ಟೈಮ್ MLA ಆದರೂ ಕೂಡ ಪಕ್ಷ ಐಡೆಂಟಿಫೈ ಮಾಡಿ ಅವರನ್ನು ಆ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದೆ ಅಂದರೆ ಅದರ ಅರ್ಥ ಅವ್ರಿಗೆ ಅರ್ಹತೆ ಇದೆ ಅನ್ನೋದಂತೂ ಸ್ಪಷ್ಟ ಆಯಿತು. ಆ ಸ್ಥಾನದಲ್ಲಿ ಕೂತ ನಂತರ ನಾನು ನೋಡ್ದಂಗೆ ಜನರ ಕನೆಕ್ಟು ಯಡಿಯೂರಪ್ಪನವ್ರ ರಕ್ತ ಇರೋದ್ರಿಂದ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಆದರೆ ನಾನು ಹತ್ತಿರದಿಂದ ನೋಡಿದೆ, ಪ್ರೆಗ್ಮ್ಯಾಟಿಕ್ ವ್ಯೂ ಅಲ್ಲಿ ಅವರು ಭಾಳ ವರ್ಷದಿಂದ ನನ್ನ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಬಯಾಸ್ಡ್ ಒಪಿನಿಯನ್ ಅಲ್ಲ. ಆದರೆ ನಾನು ನೋಡ್ದಂಗೆ ಒಬ್ಬ ಮಾಸ್ ಲೀಡರ್ ಆಗೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಒಗ್ಗರಣೆ ಮಾಡೋದಕ್ಕೆ ಏನೇನು ಬೇಕು, ಅದೆಲ್ಲ ಸಾಮಗ್ರಿಗಳು ಯಡಿಯೂರಪ್ಪನವ್ರ ಮಗನಾದ ವಿಜೇಂದ್ರ ಅವ್ರ ಹತ್ರ ಇದೆ ಅನ್ನೋದಂತೂ ನನಗೆ ಗ್ಯಾರಂಟಿ ಆಗಿದೆ.
ಯಾಕೆಂದರೆ ಅವ್ರು ಯಾವುದೇ ಭಾಗಕ್ಕೆ ಮೂಲೆ ಮೂಲೆಗೆ ಹೋದರೂ ಕೂಡ ಯಡಿಯೂರಪ್ಪನವ್ರ ಥರದಲ್ಲೇ ಅವ್ರಿಗೆ ಟ್ರ್ಯಾಕ್ಷನ್ ಇದೆ, ಯುವಕರಲ್ಲಿ ಉತ್ಸಾಹ ಇದೆ. ಅವ್ರು ಎಲ್ಲಿ ಹೋದರೂ ಗಾಡಿ ನಿಲ್ಲಿಸಿ ಅವ್ರನ್ನ ಜನ ಬರ್ಮಾಡ್ಕೊಳ್ಳೋದು ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಇದು ಪ್ರಗ್ಮ್ಯಾಟಿಕ್ಕಾಗಿ ಹೇಳ್ತಾ ಇದ್ದೀನಿ. ಈ ಬೇಸನ್ನು ಅವರು ಯಡಿಯೂರಪ್ಪನವರ ರೀತಿಯಲ್ಲಿ ಮಾಸ್ ಲೀಡರ್ಶಿಪ್ ಆಗೋದಕ್ಕೆ ಏನೇನು ಇನ್ನೂ ಕಷ್ಟಪಡಬೇಕೋ ಅವ್ರು ಪಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಪಟ್ಟರೆ ಒಳ್ಳೆಯದು. ಇನ್ನೊಬ್ಬ ಒಳ್ಳೆಯ ಮಾಸ್ ಲೀಡರು ನಮ್ಮ ರಾಜ್ಯಕ್ಕೆ ಸಿಗ್ತಾರೆ ಅಂತ ನಮ್ಮ ಅಭಿಪ್ರಾಯ. ಸರ್, ಲಾಗು ಮತ್ತು ರಾಜಕೀಯಕ್ಕೂ ಭಾಳಷ್ಟು ಅವಿನಾಭಾವ ನಂಟು. ಬಹುತೇಕರು ದೇಶವನ್ನು ಆಳಿರೋದು, ರಾಜ್ಯವನ್ನು ಆಳಿರೋದು ಕೂಡ ಲಾ ಬ್ಯಾಕ್ಗ್ರೌಂಡು ಇದ್ದವರೇ. ಈಗ ನೀವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ವಕೀಲಿಕೆ ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಬರುವಂತಹ ಆಸಕ್ತಿ ಇದೆಯಾ? ಯಡಿಯೂರಪ್ಪ ಅವರನ್ನ ಹತ್ರದಿಂದ ನೋಡಿ, ವಿಜೇಂದ್ರ ಅವರನ್ನು ಕೂಡ ಹತ್ರದಿಂದ ನೋಡಿ ರಾಜಕೀಯಕ್ಕೆ ಬರುವಂತಹ ಮನಸ್ಸು ಏನಾದರೂ ಮಾಡಿದೆಯಾ? ಇಲ್ಲ ಅವರಿಂದ ಏನಾದರೂ ಆ ಥರದ ಇಂಪ್ಯಾಕ್ಟ್ ನಿಮ್ಮ ಮೇಲೂ ಕೂಡ ಆಗಿದೆಯಾ? ಯಾವಾಗ ನೀವು ಈ ಥರ ಮಾಸ್ ಲೀಡರ್ ಅಕ್ಕಪಕ್ಕ ಇರ್ತೀರಿ, ಸಹಜವಾಗಿ ಅವರ ವೈಬ್ರೇಷನ್ಸು ನಿಮಗೆ ತಗಲುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಕರ್ನಾಟಕ ರಾಜ್ಯದಲ್ಲೂ ಒಳ್ಳೆಯ ರೀತಿಯಲ್ಲಿರುವಂಥ ಜನಸಾಮಾನ್ಯರು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಬರಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಈಗ ಅದನ್ನು ನಾವು ಬೇರೆಯವ್ರಿಗೆ ಹೇಳಿ ನೀವು ಬನ್ನಿ ಅನ್ನೋಕ್ಕಿಂತ ನಮ್ಮ ಹತ್ರ ಇರುವ ವ್ಯವಸ್ಥೆಯಲ್ಲಿ ನಾವೇನು ಚೇಂಜ್ ಮಾಡ್ಬೋದು. ಬಿ ದ ಚೇಂಜ್ ಯು ವಾಂಟ್ ಟು ಸಿ ಅಂತಾರಲ್ಲ, ಆ ಥರ ನನ್ನ ಒಂದು ಸಣ್ಣ ಹೆಜ್ಜೆ. ನಾನು ನಮ್ಮ ಹಾನಗಲ್ ತಾಲೂಕಿನಲ್ಲಿ ಒಂದು ನಮ್ಮೂರು ನಮ್ಮವರು ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ನಾವೊಂದು ಜನರಿಗೆ ಹತ್ತಿರ ಆಗುವಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀನಿ. ಇದು ಚುನಾವಣೆಗೆ ಅಂತ ಅಲ್ಲ, ರಾಜಕಾರಣದಲ್ಲಿ ಎರಡು ರೀತಿ ಇರುತ್ತೆ ನನ್ನ ಅಭಿಪ್ರಾಯದಲ್ಲಿ. ಒಂದು ಚುನಾವಣಾ ರಾಜಕಾರಣ, ಇನ್ನೊಂದು ಜನರ ರಾಜಕಾರಣ. ಯಡಿಯೂರಪ್ಪನವರು ಜನರ ರಾಜಕಾರಣ ಮಾಡಿದ್ರಿಂದ ಅವರು ಇವತ್ತು 4 ಬಾರಿ CM ಆಗಿ ಜನರ ಮನಸ್ಸಿನಲ್ಲಿ ಇಷ್ಟು ಆಳವಾಗಿದ್ದಾರೆ. ಇವತ್ತು 50 ವರ್ಷದ ಅಭಿನಂದೋತ್ಸವ ಮಾಡ್ತಾಯಿದ್ವಿ. ಅದೇ ರೀತಿ ಚುನಾವಣಾ ರಾಜಕಾರಣ ಮಾಡಿದವರು ಶಾರ್ಟ್ ಲೈಫ್ ಇರುತ್ತೆ. ಚುನಾವಣೆಗೆ ಬರ್ತಾರೆ, ಶಾಸಕರಾಗ್ಬೋದು. ಚುನಾವಣಾ ರಾಜಕಾರಣ ಮಾಡಿದವನು ಚುನಾವಣೆ ನಿಲ್ತಾನೆ, ಶಾಸಕನಾಗ್ಬೋದು. ಆದರೆ ಜನರ ರಾಜಕಾರಣ ಮಾಡಿದವನು ನಾಯಕನಾಗ್ತಾನೆ, ಬೇಕಾದ್ರೆ ಶಾಸಕನೂ ಆಗ್ತಾನೆ, ಇಲ್ಲರ 224 ಜನ ಶಾಸಕ ಮಾಡುವ ತಾಕತ್ತರ ಬಳಸ್ಕೊತಾನೆ. ನನ್ನ ದೃಷ್ಟಿಯಲ್ಲಿ ಆ ಜನರ ರಾಜಕಾರಣ ಮಾಡಿದವರು ಯಡಿಯೂರಪ್ಪನವರು ಅಂತ ಅಭಿಪ್ರಾಯ. ಸರ್, ಮತ್ತು ತಮ್ಮ ಹಾನಗಲ್ಗೂ ಮತ್ತು ನಿಮ್ಮ ಜಿಲ್ಲೆ ಹಾವೇರಿಗೆ, ಇಡೀ ಉತ್ತರ ಕರ್ನಾಟಕಕ್ಕೆ ಯಡಿಯೂರಪ್ಪ ಅವರ ಕೊಡುಗೆಗಳು ಅಪಾರ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ನಾನು ವಕೀಲ ವೃತ್ತಿಯಲ್ಲಿರೋದ್ರಿಂದ 2007-8ರಲ್ಲಿ ಸರ್ಕ್ಯೂಟ್ ಬೆಂಚ್ ಆದರೂ ಅದು ಪರ್ಮನೆಂಟ್ ಬೆಂಚಾಗಿ ಮಾರ್ಪಾಟಾಗಿದ್ದೆ ಯಡಿಯೂರಪ್ಪನವರ ಕಾಲಮಾನದಲ್ಲಿ. ಅವರಿಗೆ ಬೇಕಾಗಿದ್ದಂಥ ವ್ಯವಸ್ಥೆ, ನ್ಯಾಯಾಂಗಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ, ಉತ್ತರ ಕರ್ನಾಟಕದಿಂದ ಬೀದರಿಂದ ಗುಲ್ಬರ್ಗದಿಂದ ಬೆಂಗಳೂರು ಹೈಕೋರ್ಟ್ ತನಕ ಬರೋದಕ್ಕೆ ಎಷ್ಟು ಕಷ್ಟ ಅವರಿಗೆ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಯಡಿಯೂರಪ್ಪನವರು ಭಾಗಶಃ ನಾನು ನೋಡ್ದಂಗೆ ಉತ್ತರ ಕರ್ನಾಟಕದಲ್ಲಂತೂ ಎಲ್ಲ ಜಿಲ್ಲೆಗಳಲ್ಲಿ ಯಡಿಯೂರಪ್ಪನವರ ಹೆಜ್ಜೆ ಇದೆ. ಯಡಿಯೂರಪ್ಪನವ್ರು ಏನು ಹೇಳ್ತಾರೆ ಆ ಪ್ರಕಾರ ಉತ್ತರ ಕರ್ನಾಟಕ ಜನ ನಡ್ಕೊತಾರೆ. ಸರ್, ಕೊನೆಯದಾಗಿ ಸರ್, ಈಗ ಯಡಿಯೂರಪ್ಪ ಅವ್ರಿಗೆ 9ನೇ ತಾರೀಕು ಅಭಿನಂದೋತ್ಸವ ಮಾಡ್ತಾಯಿದ್ದಾರೆ. ಅದು ಚಿತ್ರದುರ್ಗದಲ್ಲೇ ಯಾಕೆ? ಇನ್ನೊಂದೇನಂತ ಹೇಳಿದ್ರೆ, ಇನ್ನೇನು ಚುನಾವಣೆಗೆ ಕೇವಲ 2 ವರ್ಷ ಮಾತ್ರ ಬಾಕಿ ಇದೆ. ಯಡಿಯೂರಪ್ಪ ಅವರ ಹೆಸರಲ್ಲಿ ದೊಡ್ಡ ಸಮಾವೇಶ ಮಾಡೋದರ ಮುಖೇನ ವಿಜೇಂದ್ರ ಅವರ ಶಕ್ತಿಯನ್ನು ಬಲಪಡಿಸುವಂತಹ ಕೆಲಸವ ಇದು ಅಂತ? ಇದು ಮಾಡ್ತಾ ಇರೋದು ವಿಜೇಂದ್ರ ಅವ್ರು ಮಾಡ್ತಿರ್ಬೋದು, ಅಥವಾ ಯಡಿಯೂರಪ್ಪನವರ ಇನ್ನೊಂದು ಟೀಮ್ ಮಾಡ್ತಿರ್ಬೋದು, ಏನೇ ಇರ್ಬೋದು. ಆದರೆ ನನ್ನ ದೃಷ್ಟಿಯಲ್ಲಿ ಈ ಸಮಾವೇಶ ಇದು ಜನರ ಸಮಾವೇಶ. ಒಬ್ಬ ವ್ಯಕ್ತಿ 50 ವರ್ಷದ ರಾಜಕಾರಣದಲ್ಲಿ ಅವರಿಟ್ಟಂಥ ಹೆಜ್ಜೆಗಳನ್ನು ಅದನ್ನು ನಾವು ಶ್ಲಾಘಿಸಬೇಕು, ಅದನ್ನು ನೆನೆಸ್ಕೋಬೇಕು, ಅವರಿಗೆ ಸ್ಮರಿಸ್ಬೇಕು. ಅದಕ್ಕೋಸ್ಕರ ಮಾಡ್ತಿರುವಂಥ ಈ ಸಮಾವೇಶಕ್ಕೆ ನನ್ನ ದೃಷ್ಟಿಯಲ್ಲಿ ಯಾರೇ ಮಾಡಿರ್ಬೋದು, ಯಾವುದಕ್ಕೆ ಸಲುವಾಗಿ ಮಾಡಿರ್ಬೋದು, ಆದರೆ ಇದು ಸರಿಯಾಗಿ ಜನಕ್ಕೆ ಮುಟ್ಟುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದು ಚುನಾವಣೆಗೆ ಹೆಲ್ಪ್ ಆಗುತ್ತೋ, ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೋ, ನಮ್ಮ ಯಾರು ವಿಜೇಂದ್ರ ಅವ್ರಿಗೆ ಶಕ್ತಿ ತುಂಬುತ್ತೋ ಅನ್ನೋದೆಲ್ಲ ಸೆಕೆಂಡ್ರಿ. ನಾನು ಆ ವಿಚಾರವಾಗಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಅದು ಯಾರಿಗೆ ಬೇಕಾದ್ರೂ ತುಂಬೋದು, ತುಂಬದೇ ಇರ್ಬೋದು. ಆದರೆ ಒಬ್ಬ ಪಾರ್ಟಿಸಿಪೆಂಟಾಗಿ ನಾನು ಕೂಡ ಅವ್ರ ಜೊತೆಗೆ ನೋಡಿ 50 ವರ್ಷದ ಅವರ ರಾಜಕೀಯ ಜೀವನವನ್ನು ನೋಡೋಂಥ ಪ್ರಜ್ಞಾವಂತ ಮತದಾರನಾಗಿ ಈ ಸಮಾವೇಶಕ್ಕೆ ನಾನು ಹೋಗ್ಬೇಕಪ್ಪ. ಇದು ಯಾರಿಗೆ ಶಕ್ತಿ ತುಂಬಕ್ಕಲ್ಲ, ಯಡಿಯೂರಪ್ಪನವ್ರಿಗೆ
ಸನ್ಮಾನಿಸೋಕ್ಕೆ ಆದ್ರೆ ನಾವು ಹೋಗಬೇಕು ಅನ್ನುವಂಥ ಭಾವನೆ ಬರೋದ್ರಿಂದ ಇದಕ್ಕೆ ಯಾರೇ ಏನೇ ಕಲರ್ ಹೊಡೆದ್ರು ಇದರ ಟ್ರೂ ಇಂಟೆನ್ಷನ್ನು ಜನಕ್ಕೆ ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಕೊನೆಯದಾಗಿ ಅಭಿಮಾನಸ್ಥ ಬರ್ತಿರುವಂತಹ ಜನರಿಗೆ ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು? ಇಡೀ ರಾಜ್ಯಾದ್ಯಂತ ಬರ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಬರ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಶಿಸ್ತನ್ನು ಕಾಪಾಡ್ಕೋಬೇಕು. ಯಾರಿಗೂ ಈ ಈ ಸಮಾವೇಶಕ್ಕೆ ಯಾರು ಬರ್ತಾರೆ ಅವ್ರಿಗೂ ಅಸ್ತವ್ಯಸ್ತ ಆಗ್ಕೂಡ್ದು. ಸಮಾವೇಶಕ್ಕೆ ಬರದೆ ಬೇರೆ ತಮ್ಮ ಜೀವನ ಕೊಡುವಂಥ ಜನಸಾಮಾನ್ಯರಿಗೂ ಕೂಡ ಏನೂ ಅಸ್ತವ್ಯಸ್ತ ಆಗಬಾರ್ದು. ಆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನನ್ನ ಪ್ರಕಾರ ಯಡಿಯೂರಪ್ಪನವ್ರು ಯಾರೇ ಅಭಿಮಾನಿ ಆದರೂ ಕೂಡ ಅವ್ರಿಗೆ ಆಟೋಮೆಟಿಕ್ ಡಿಸಿಪ್ಲಿನ್ ಇನ್ ಲೈಫ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾರೇ ಇರಲಿ, ಅವ್ರು ಯಡಿಯೂರಪ್ಪನವ್ರು ಫಾಲೋಯರ್ಸ್ ಇದ್ದಾರೆ ಅಂದರೆ ಅವರಿಗೆ ನೀತಿ ನಿಯಮ ಸಂಸ್ಕಾರ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಆ ಪ್ರಕಾರವಾಗಿ ಎಲ್ಲರೂ ನಡ್ಕೋಬೇಕು. ಎಲ್ಲ ಜನ ಎಷ್ಟೇ 10 ಲಕ್ಷ ಜನ ಬರ್ಬೋದು, 5 ಲಕ್ಷ ಜನ ಬರ್ಬೋದು, ಎಷ್ಟು ಜನ ಬರಲಿ, ಬಂದಿದ್ದಂಥ ಜನ ತಾವು ಬಂದಿರುವಂಥ ಇಂಟೆನ್ಷನ್ನ ಕರೆಕ್ಟಾಗಿ ಪರಿಪಾಲನೆ ಮಾಡಿ ಯಡಿಯೂರಪ್ಪನವ್ರಿಗೆ ಸನ್ಮಾನ ಮಾಡಿ ಇದನ್ನು ಸಂಭ್ರಮಾಚರಣೆ ರೀತಿಯಲ್ಲಿ ನಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ವಕೀಲರಾದಂತಹ ಸಂದೀಪ್ ಪಾಟೀಲ್ ಅವರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಯಡಿಯೂರಪ್ಪ ಅವರನ್ನು ತೀರಾ ಸಮೀಪದಿಂದ ನೋಡಿರುವಂತಹ ಅವರು ಯಡಿಯೂರಪ್ಪ ಅವರ ಮೇಲೆ ಬೇರೆ ರೀತಿಯಾದಂಥ ಒಂದು ರಾಜಕೀಯವನ್ನು ಅಧಿಕಾರ ಇದ್ದಾಗ ಬೇರೆಯವರು ಮಾಡಿದ್ರೂ ಕೂಡ ಅವರು ಅಧಿಕಾರಕ್ಕೆ ಬಂದ ಬಳಿಕ ಆ ರೀತಿಯಾದಂತಹ ಸೇಡಿನ ರಾಜಕಾರಣವನ್ನು ಯಡಿಯೂರಪ್ಪ ಅವರು ಮಾಡಲಿಲ್ಲ. ಅದೇ ಬೇರೆ ವಿಚಾರ. ಈಗ ನನ್ನ ಬಳಿ ಸಹಾಯಕ್ಕಾಗಿ ಬಂದಿದ್ದಾರೆ, ಹೀಗಾಗಿ ನಾನು ಅವ್ರಿಗೆ ಕೈಲಾದರೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಿದ್ರು. ಜೊತೆಗೆ ಇಡೀ ರಾಜ್ಯಾದ್ಯಂತ ಅಭಿವೃದ್ಧಿಯ ವಿಚಾರಗಳು ಬಂದಾಗ ಅದು ಉತ್ತರ ಕರ್ನಾಟಕ ಆಗಿರ್ಬೋದು, ಕರಾವಳಿ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಯಡಿಯೂರಪ್ಪ ಅವರು ಎಲ್ಲ ಕ್ಷೇತ್ರಗಳಿಗೂ ಕೂಡ ಸ್ಪಂದಿಸುವಂಥ ಒಂದು ನಾಯಕ. ಜೊತೆಗೆ ಅವರು ಹೋದಾಗ ಕೇವಲ ಜನ ಸೇರೋದು ಅಷ್ಟೇ ಅಲ್ಲ, ಅದು ಓಟಾಗೂ ಕೂಡ ಕನ್ವರ್ಟ್ ಮಾಡುವಂತಹ ಆ ಒಂದು ಮಾಸ್ ಲೀಡರ್, ಮಾಸ್ ನಾಯಕತ್ವವನ್ನು ಯಡಿಯೂರಪ್ಪ ಅವರು ಬೆಳೆಸ್ಕೊಂಡಿದ್ರು. ಒಬ್ಬ ವ್ಯಕ್ತಿ 50 ವರ್ಷಗಳ ಕಾಲ ರಾಜಕೀಯದಲ್ಲಿ ಕಂಪ್ಲೀಟ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಇದು ಎಲ್ಲರೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಯಾರೋ ಬೆರಳೆಣಿಕೆಯ ಕರ್ನಾಟಕವನ್ನು ನಾವು ನೋಡಿದ್ರೆ ಕೆಲವು ರಾಜಕಾರಣಿಗಳು, ಅದು ದೇವೇಗೌಡರಾಗಿರ್ಬೋದು, ದೇವೇಗೌಡರ ಬಳಿಕ ಈಗ ಯಡಿಯೂರಪ್ಪ ಅವರು, ಮುಂದೆ ಯಾರು ಮಾಡ್ತಾರೋ ಅದು ಗೊತ್ತಿಲ್ಲ. ಈಗ ಇಷ್ಟು ಸುದೀರ್ಘ ಪಯಣವನ್ನು ರಾಜಕೀಯವನ್ನು ಮಾಡೋದ್ರಿಂದ ಅವ್ರಿಗೆ ಅಭಿಮಾನಸ್ವವನ್ನು ಮಾಡ್ತಿದ್ವಿ ಬಿಟ್ಟರೆ ಇದರಲ್ಲಿ ಯಾವುದೇ ರಾಜಕೀಯವೂ ಕೂಡ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನಾಡು ಕಂಡ ಧೀಮಂತ ನಾಯಕ ಮಾಜಿ CM BS ಯಡಿಯೂರಪ್ಪ ಅವರ ರಾಜಕೀಯ ಜೀವನಕ್ಕೆ 50 ವರ್ಷ ಸಂಭ್ರಮ ಈಗ ಮನೆ ಮಾಡಿದೆ. ಈ ಒಂದು ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ನಮ್ಮ ಜೊತೆ ಅವರ ರಾಜಕೀಯ ಜೀವನದ ಒಡನಾಟವನ್ನು ನೆನಪಿಸ್ಕೊಳ್ಳೋದಕ್ಕೆ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರಾದಂಥ ಸಿಕಲ್ ರಾಮಚಂದ್ರ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮಾಜಿ CM ಯಡಿಯೂರಪ್ಪ ಅಂದ ತಕ್ಷಣ ಜನನಾಯಕ, ಸಾಕಷ್ಟು ಬಡವರ ಪರ ಕೆಲಸಗಳನ್ನ ಮಾಡಿರುವಂಥದ್ದು, ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ BJPಗೆ ಒಂದು ನೆಲೆಯನ್ನು ಕಂಡುಕೊಟ್ಟಂಥವ್ರು. ಅವರ ಒಂದು ಒಡನಾಟ ನಿಮ್ಮ ಜೊತೆ ಹೇಗಿತ್ತು? ನೀವು BJPಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಿದ್ದೀರಿ. ಈಗ ನಿಮ್ಮ ಅವರ ನಡುವೆ ಸಂಬಂಧ ಹೇಗಿದೆ ಸರ್? ನಮಸ್ಕಾರ. ಇವತ್ತು ನಮಗೆ ನಿಜವಾಗ್ಲೂ ಸಂಭ್ರಮ ಆಚರಣೆ ಆಗ್ತಕ್ಕಂಥ ಒಂದು ಸಂಭವ. ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಯಾವ ರೀತಿ BJPನ ಬೆಳೆಸ್ಕೊಂಬಂದರು, ಅವರ ಕೊಡುಗೆ ಏನು, ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನಂತಕ್ಕಂಥದ್ದು ಇವತ್ತು ನಮ್ಮ ದೇಶದಲ್ಲಿ ಭಾರತ ಉಳಿಬೇಕು, ಆ ಉಳಿಯೋದಕ್ಕೋಸ್ಕರ ಒಂದು ಜನಸಂಘ ಮಾಡಾದ್ಮೇಲೆ ಅದ್ರ ಜೊತೆಗೆ BJP ಪಕ್ಷವನ್ನು ಕಟ್ಟಾದ್ಮೇಲೆ 2 MP ಇದ್ದಿದ್ದ ಒಂದು ದೇಶದಲ್ಲಿ ಇವತ್ತು ಕೇಸರಿಮಯ ಮಾಡಿರ್ತಕ್ಕಂಥದ್ದು BJPಯ ಶಕ್ತಿ, ನಮ್ಮ ಭಾರತದ ಜನರ ಶಕ್ತಿ. ಅದರ ಜೊತೆಗೆ ದಕ್ಷಿಣ ಭಾರತದಲ್ಲಿ BJPಯನ್ನು ಹುಟ್ಟಾಕೋದ್ರಲ್ಲಿ, BJP ಕಟ್ಟೋದ್ರಲ್ಲಿ ಯಡಿಯೂರಪ್ಪನವರ ಪಾತ್ರ, ಅವ್ರಿಗೆ ಸಲ್ಲಿರ್ತಕ್ಕಂಥ ಒಂದು ದೊಡ್ಡ ಹೆಮ್ಮೆಯ ಪಾತ್ರ ಇವತ್ತು 50 ವರ್ಷ ತುಂಬ್ತಾ ಇದೆ ಅವರ ರಾಜಕೀಯ ಜೀವನದಲ್ಲಿ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇಡೀ ನಮ್ಮ ಭಾರತ ದೇಶದಲ್ಲಿ ಈ ದಕ್ಷಿಣ ಭಾರತವನ್ನು ಎತ್ತಿ ಕಟ್ಟತಕ್ಕಂಥ ಏನು ಕೀರ್ತಿ ಇದೆ, ಯಡಿಯೂರಪ್ಪನವ್ರಿಗೆ ಕಿರೀಟ ಕೊಡ್ತಕ್ಕಂಥ ದಿನ ಇದು. ಇದನ್ನು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಭ್ರಮದಿಂದ ನಾವು ಮಾಡ್ತಕ್ಕಂಥದ್ದು. ನಾವು ಈಗಾಗಲೇ ಮಾತಾಡಿದ್ದೀವಿ. ಸಾಕಷ್ಟು ಜನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಮ್ಮ ಪೂರ್ವಭಾವಿ ಸಭೆ ಕೂಡ ಆಯೋಜನೆ ಮಾಡ್ತಾಯಿದ್ದೀವಿ. ಇಲ್ಲಿಂದ ಸಾವಿರಾರು ಜನ ಸಂಖ್ಯೆ ಜಿಲ್ಲೆಯಿಂದ ಚಿತ್ರದುರ್ಗ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾಯಿದ್ದೀವಿ. ಇವತ್ತು ಯಡಿಯೂರಪ್ಪನವರು 50 ವರ್ಷ ರಾಜಕಾರಣ ಜೀವನದಲ್ಲಿ ಅವರ ನೇರ ಹೋರಾಟ, ಅವ್ರ ಜೊತೆ MLA ಆಗಿರ್ತಕ್ಕಂಥವರು ಕೂಡ ಇಬ್ಬರೇ MLA ಇದ್ದರು, ಒಬ್ಬರು ಕೂಡ ಪಕ್ಷಾಂತರ ಹೋದರು ಅಧಿಕಾರಕ್ಕೋಸ್ಕರ. ಆದರೆ ಇವರು ಯಾವತ್ತೂ ಅಧಿಕಾರಕ್ಕೋಸ್ಕರ ಇವತ್ತು ಪಕ್ಷನ ಬಿಟ್ಟಿಲ್ಲ. ಅವರ ಧ್ಯೇಯ ಬಂದ್ಬಿಟ್ಟು ಇವತ್ತು BJPನ ಕಟ್ಟಬೇಕು, ಉಳಿಸ್ಬೇಕಂತಕ್ಕಂಥದ್ದನ್ನು ಏನಿತ್ತು ಸತತವಾಗಿ ಅವರು
42 ವರ್ಷ ವಿರೋಧ ಪಕ್ಷದಲ್ಲಿ ಹೋರಾಟ ಮಾಡಿ ಬಡವರಿಗೋಸ್ಕರ ರೈತರಿಗೋಸ್ಕರ ಹೋರಾಟ ಏನು ಮಾಡಿದೆ, ಬೆವರು ಸುರಿಸಿದ್ದಾರೆ, ಸೈಕಲ್ ತುಳ್ಕೊಂಡು ಓಡಾಡಿದ್ದಾರೆ, ರಕ್ತ ಸುರಿಸಿದ್ದಾರೆ. ಅವರು ಹೋರಾಟ ಮಾಡಿರ್ತಕ್ಕಂಥದ್ದು ಇವತ್ತು ನಿಜವಾಗಲೂ ಕೂಡ ಈ ಒಂದು ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಹೆಬ್ಬಾಗಿಲು ಬಿ ಜೆ ಪಿಯ ಹೆಬ್ಬಾಗಿಲಾಗಿದೆ. ಆ ಹೆಬ್ಬಾಗಿಲಿಗ ತೆಗೆದು ಮಾಡಿರ್ತಕ್ಕಂಥದ್ದು ಕೀರ್ತಿ ಯಡಿಯೂರಪ್ಪನವ್ರಿಗೆ ಸೇರ್ತಕ್ಕಂಥದ್ದು ಸಂಭ್ರಮಾಚರಣೆ ಇದು. ಯಡಿಯೂರಪ್ಪನವರು ಇವತ್ತು 42 ವರ್ಷ ಸತತವಾಗಿ ಅವರೇನು ಕೊಟ್ಟಿದ್ದ ಕಾರ್ಯಕ್ರಮಗಳು, ವಿರೋಧ ಪಕ್ಷದಲ್ಲಿ ಒಂದು ಓಡಾಟಗಳಿರ್ತಕ್ಕಂಥದ್ದು, 8 ವರ್ಷದ ಅವರ ಅಧಿಕಾರದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನಿಜವಾಗಲೂ ಕರ್ನಾಟಕದಲ್ಲಿ ಜನರು ಮೆಚ್ಚಿರ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರಿಗೆ ದೇವರು 100 ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರವನ್ನು, ಸಂಪೂರ್ಣ ಸರ್ಕಾರವನ್ನು ತರ್ತಕ್ಕಂಥ ಏನು ಎಲ್ಲರ ಒಂದು ಹೋರಾಟ ಇದೆ, ಆ ಹೋರಾಟಕ್ಕೆ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ. ಇವರು ಅದಕ್ಕೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕೈ ಜೋಡಿಸ್ಕೊಂಡು ಇವತ್ತು ಮುಂಬರುವ ದಿನಗಳಲ್ಲಿ ಬಿ ಜೆ ಪಿ ಸ್ವಂತ ಶಕ್ತಿಯಲ್ಲಿ ಬರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಅವರ ಜೊತೆ ನಿಂತು ಎಲ್ಲರೂ ಎಲ್ಲ ಅನುಭವ ತಗೋಬೇಕು, ಆಶೀರ್ವಾದ ತಗೋಬೇಕು. ಹಂಗಾಗಿ 50 ವರ್ಷದ ಸಂಭ್ರಮಾಚರಣೆಗೆ ನಮ್ಮ ಜಿಲ್ಲೆಯಿಂದ ಸಾಕಷ್ಟು ಜನ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ. ಸರ್, ಈಗ ಯಡಿಯೂರಪ್ಪನವರು ರೈತ ಜನನಾಯಕ, ಅವರ ಹೋರಾಟಗಳನ್ನು ನೀವು ನೋಡಿದ್ರೆ ಅವರು ಸತತವಾಗಿ ಅವರು 42 ವರ್ಷ ಅಧಿಕಾರ ಇಲ್ಲದ ವಿರೋಧ ಪಕ್ಷದಲ್ಲಿ ಹೋರಾಟ ಮಾಡಾದಮೇಲೆ ಅವರಿಗೆ ಒಂದು ಅಧಿಕಾರ ಬಂದಾದ ಮೇಲೆ ಅವರು 2 ಸರಿ ಮುಖ್ಯಮಂತ್ರಿ ಆದರು, 3 ಸರಿ ಮುಖ್ಯಮಂತ್ರಿ ಆದರು. ಅವರು ಮುಖ್ಯಮಂತ್ರಿ ಆದಾಗ ರೈತರಿಗೆ ಕೊಟ್ಟಿರ್ತಕ್ಕಂಥ ಏನು ಕೊಡುಗೆ ಏನಿದೆ, ರೈತರಿಗೆ ಮಾಡಿರ್ತಕ್ಕಂಥ ಕೊಡುಗೆ ಯಾರೂ ಮಾಡೋಕ್ಕೆ ಆಗದೇ ಇರತಕ್ಕಂಥಷ್ಟು ಕೊಡುಗೆ ರೈತರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸೈಕಲ್ಗಳು ಕೊಟ್ಟಿದ್ದಾರೆ. ಹೆಣ್ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇವತ್ತು ಎಂದೂ ಕಂಡಿಲ್ಲದಕ್ಕಂಥ ಏನು ನಾಯಕ ನಮ್ಮ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಈಗಲೂ ಕೂಡ ಎದ್ದು ಕಾಣಿಸ್ತಾ ಇದೆ. ಅವರ ಮುಖ್ಯಮಂತ್ರಿ ಆಗಿದ್ದಾಗ ಅಭಿವೃದ್ಧಿ ಕಾರ್ಯಗಳು, ಕೋವಿಡ್ ಅಂತ ಪರಿಸ್ಥಿತಿಯಲ್ಲಿ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದರು. ಕೋವಿಡ್ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟೊಂದು ಚೆನ್ನಾಗಿ ಒಡನಾಟ ಇಟ್ಕೊಂಡು ನಮ್ಮ ಪ್ರಧಾನಮಂತ್ರಿಗಳ ಜೊತೆ ಒಡನಾಟ ಇಟ್ಕೊಂಡು ಆಗಿರ್ತಕ್ಕಂಥ ಆಗಾಗ ಏನು ಆಗ್ತಾ ಇರ್ತಕ್ಕಂಥ ಏನು ಬೆಳವಣಿಗೆಗಳಿಗೆ ಕೊಟ್ಟಿರ್ತಕ್ಕಂಥ ಅವರು ಕೋವಿಡ್ ಸಂದರ್ಭದಲ್ಲಿ ನಿವಾರಣೆ ಮಾಡ್ತಿರ್ತಕ್ಕಂಥದ್ದು, ಆ ಇಳಿ ವಯಸ್ಸಲ್ಲಿ ಕೂಡ ಅವರು ಹುಡುಗರಂತರ ಓಡಾಡಿಕೊಂಡು ಸಾಕಷ್ಟು ಕೆಲಸ ಮಾಡಿ ಕೋವಿಡಲ್ಲಿ ಕೂಡ ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಅವರ ಏನು ಯೋಜನೆಗಳು ಕೊಟ್ಟಿರ್ತಕ್ಕಂಥದ್ದು, ಅವ್ರು ಕೊಟ್ಟಿರ್ತಕ್ಕಂಥ ಸೇವೆ ಅಪಾರ ಸೇವೆ. ಹಂಗಾಗಿ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಇನ್ನೂ 100 ವರ್ಷ ಕೊಟ್ಟು ಗಟ್ಟಿಯಾಗಿ ನಮಗೆಲ್ರಿಗೂ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಈ ಒಂದು ಸಂಭ್ರಮಾಚರಣೆಗೆ ಮಾಡ್ತಕ್ಕಂಥದ್ದು ಎಲ್ಲರೂ ಸಿದ್ಧತೆ ಮಾಡ್ಕೊಂಡಿದ್ವಿ. ಮೇ 9ರಂದು ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ನೆನೆಯುವಂಥ ಕಾರ್ಯಗಳಾಗ್ತಿದ್ದಾವೆ. ನೀವು ಜಿಲ್ಲಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ಒಂದು ಕಡೆ ಆದರೆ, ನೀವು ಅವ್ರನ್ನ ನೋಡ್ಕೊಂಬಂದಂಥ ದಾರಿ, ಅವರ ಜೀವನವನ್ನು ನೀವು ಕಂಡಂತ ಹೇಳ್ಬೋದು. ಇವರು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಅವರ ಹೋರಾಟ ಸತತವಾಗಿ ಹೋರಾಟ ಏನು ಮಾಡ್ಕೊಂಬಂದಿರ್ತಕ್ಕಂಥ ಸರಳ ಜೀವನ ಮಾಡ್ಕೊಂಬಂದಿರ್ತಕ್ಕಂಥ ಯಡಿಯೂರಪ್ಪವರು ಇವತ್ತು ಇಡೀ ರಾಜ್ಯದಲ್ಲೇ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಮಾಡ್ಬೋದು ಅಂತಕ್ಕಂಥದ್ದು, ಏನಾದರೂ ಒಂದು ದಾರಿ ತೋರಿಸಿರ್ತಕ್ಕಂಥದ್ದು ಯಡಿಯೂರಪ್ಪನವ್ರ ನೋಡಿ ಸಾಕಷ್ಟು ಜನ ಅವರ ಒಂದು ವ್ಯಕ್ತಿತ್ವವನ್ನು ಆಧಾರಿತವಾಗಿ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ಭವಿಷ್ಯ ಕಟ್ಕೊಳ್ಳೋದಕ್ಕೆ ಇವರೊಬ್ಬೊಂದು ದಾರಿದೀಪ. ಇಂಥವರಿಂದ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ರಾಜ್ಯದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಕೀರ್ತಿ ಅವರಿಗಿದೆ. ಹಂಗಾಗಿ ನಮ್ಮಂಥ ಒಂದು ಯುವಕರು ಕೂಡ ಸಾಕಷ್ಟು ಯುವಕರು ಕೂಡ ಈಗ ಮುಂಬರುವ ದಿನಗಳಲ್ಲಿ ರಾಜಕಾರಣದಲ್ಲಿ ತೊಡಸ್ಕೋಬೇಕು, ಜನಸೇವೆ ಮಾಡಬೇಕು, ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಕ್ಕಂಥದ್ದು ಏನು ಆಶೀರ್ವಾದ ಅವ್ರನ್ನ ನೋಡಿಕೊಂಡು ಪಡಿತಕ್ಕಂಥದ್ದು ಇದೆಯಲ್ಲ, ಅಪಾರ ಇದೆ. ಹಂಗಾಗಿ ಯಡಿಯೂರಪ್ಪನವರಿಗೆ 50 ವರ್ಷದ ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು ಎಲ್ಲರೂ ಒಟ್ಟಿಗೆ ನಮ್ಮ ಜಿಲ್ಲೆಯ ವತಿಯಿಂದ ಸಾವಿರಾರು ಸಂಖ್ಯೆ ಹೋಗಿ ಅವರಿಗೆ ಅಭಿಮಾನ ಸೂಚಿಸ್ತಕ್ಕಂಥ ಆಶೀರ್ವಾದ ಪಡ್ತಕ್ಕಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿರುವಂಥ ಸಿಕಲ್ ರಾಮಚಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.